Hi friends, welcome to my YouTube channel. I am Savanna Pujari. Today I am discussing about question paper. Okay, PDO Kannada grammar. First question, just you can watch this video till last moment. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ. ಉತ್ತರ ಆಪ್ಷನ್ ಎ 13. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಸ್ವರಗಳಿಗೆ ಉದಾಹರಣೆ ಯಾವುದು? ಉತ್ತರ ಆಪ್ಷನ್ ಎ ಅ, ಆ, ಇ, ಉ. ಪ್ರಶ್ನೆ 3. ಕಾಯದೆ ಎಂಬುದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ ಬಿ ಆಗಮ ಸಂಧಿ. ಪ್ರಶ್ನೆ 4. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ? ಉತ್ತರ ಆಪ್ಷನ್ ಎ ವಿದ್ಯಾಭ್ಯಾಸ. ಪ್ರಶ್ನೆ ಸಂಖ್ಯೆ 5. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಯಾವ ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ ಎಂಬುದನ್ನು ಗುರುತಿಸಿ. ಉತ್ತರ ಆಪ್ಷನ್ ಬಿ ಅರ್ಜಿ. ಪ್ರಶ್ನೆ 6. ಋಣ ಪದ ಯಾವ ಭಾಷೆಯಿಂದ ಬಂದಿದೆ ಎಂಬುದನ್ನು ಗುರುತಿಸಿ. ಉತ್ತರ ಆಪ್ಷನ್ ಸಿ ಕನ್ನಡ. ಪ್ರಶ್ನೆ 7. ಔಷಧ ಪದದ ತತ್ಸಮ ರೂಪ ಯಾವುದು? ಉತ್ತರ ಆಪ್ಷನ್ ಎ ಔಷಧ. ಪ್ರಶ್ನೆ 8. ಯೋಧ ಪದದ ತದ್ಭವ ರೂಪ ಯಾವುದು? ಉತ್ತರ ಆಪ್ಷನ್ ಬಿ ಜೋಧ. ಪ್ರಶ್ನೆ 9. ಕಟ್ಟುವನು ಇದು ಡ್ಯಾಶ್. ಉತ್ತರ ಆಪ್ಷನ್ ಸಿ ಕ್ರಿಯಾಪದ. ಪ್ರಶ್ನೆ 10. ಕೆಳಗಿನವುಗಳಲ್ಲಿ ಅವಯಕ್ಕೆ ಉದಾಹರಣೆ? ಉತ್ತರ ಆಪ್ಷನ್ ಸಿ ಚೆನ್ನಾಗಿದೆ. ಪ್ರಶ್ನೆ 11. ಅರಸಿ ಈ ಪದ ಯಾವ ಲಿಂಗವಾಗುತ್ತದೆ? ಉತ್ತರ ಆಪ್ಷನ್ ಎ ಸ್ತ್ರೀಲಿಂಗ. ಪ್ರಶ್ನೆ 12. ರಾಮನನ್ನು ಈ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ ಬಿ ದ್ವಿತೀಯ. ಪ್ರಶ್ನೆ 13. ಹೋಗುತ್ತಾನೆ ಎಂಬುದು ಯಾವ ಕಾಲದ ಕ್ರಿಯಾಪದ? ಉತ್ತರ ಆಪ್ಷನ್ ಎ ವರ್ತಮಾನ ಕಾಲ. ಪ್ರಶ್ನೆ 14. ನಿಷೇಧಾರ್ಥಕಕ್ಕೆ ಉದಾಹರಣೆ? ಉತ್ತರ ಆಪ್ಷನ್ ಎ ತಿನ್ನನು. ಪ್ರಶ್ನೆ 15. ಕೆಳಗಿನವುಗಳಲ್ಲಿ ಯಾವುದು ತತ್ಪುರುಷ ಸಮಾಸ? ಉತ್ತರ ಆಪ್ಷನ್ ಸಿ ಮರಗಾಲು. ಪ್ರಶ್ನೆ 16. ಅಂಗೈ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ ಬಿ ಹಂಸಿ ಸಮಾಸ. ಪ್ರಶ್ನೆ 17. ಕೆಳಗಿನವುಗಳಲ್ಲಿ ಯಾವುದು ಮಗನ? ಉತ್ತರ ಆಪ್ಷನ್ ಎ ಗುರು ಗುರು ಗುರು. ಪ್ರಶ್ನೆ 18. ಪಥ ಇದರ ಸಮಾನಾರ್ಥಕಗಳು? ಉತ್ತರ ಆಪ್ಷನ್ ಬಿ ಮಾರ್ಗ ದಾರಿ. ಪ್ರಶ್ನೆ 19. ಸಂಕೋಲೆ ಇದರ ಸಮಾನಾರ್ಥಕ ಪದ? ಉತ್ತರ ಆಪ್ಷನ್ ಎ ಬಂಧನ. ಪ್ರಶ್ನೆ 20. ಅಬಲೆ ಪದದ ವಿರುದ್ಧ ಪದ? ಉತ್ತರ ಆಪ್ಷನ್ ಎ ಸಬಲೆ.